ಶುಭ ಸಂಜೆಯ ನಮಸ್ಕಾರಗಳು. ಇವತ್ತಿನ ದಿವಸ ಎಲ್ಲ ಆತ್ಮೀಯ ಬಂಧುಗಳು ಈ ಮಠದಲ್ಲಿ ಸೇರಿದ ಉದ್ದೇಶ ನಮಗೆಲ್ಲ ಗೊತ್ತೇ ಇದೆ. ಕರ್ತೃ ಗುರು ಮಳೇಂದ್ರರ ಗದ್ದಿಗೆ ಹಣೆ ಮಿಡಿದು ವೇದಿಕೆ ಮೇಲೆ ಆಚರಣಾದಂಥ ಶ್ರೀ ಷಟ್ಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಅಪ್ಪಾಜಿಯವರ ಪಾದಗಳಿಗೆ ಹಣೆ ಮಿಡಿದು ಈ ವೇದಿಕೆಯ ಮುಂಭಾಗದಲ್ಲಿ ಆಚರಣೆಲ್ಲ ನನ್ನ ಆತ್ಮೀಯ ಬಂಧುಗಳೇ, ಗುರು ಹಿರಿಯರೇ, ಗೆಳೆಯರೇ, ಅಣ್ಣ ತಮ್ಮಂದಿರೇ, ನಡೆದಂಥ ಶ್ರೀ ಷಟ್ಸ್ಥಲ ಬ್ರಹ್ಮ ಲಿಂಗೈಕ್ಯ ಶಾಂತವೀರ ಮಳೇಂದ್ರ ಶಿವಾಚಾರ್ಯರ ಹುನ್ನಾರ ನಿಮಿತ್ತವಾಗಿ ನಮ್ಮ ಅಫ್ಜಲ್ಪುರದ ಶ್ರೀ ಸಿದ್ದರಾಮೇಶ್ವರ ನವತರುಣ ಹವ್ಯಾಸಿ ಬಯಲಾಟ ಮಂಡಳಿ ಇವರು ಈ ಒಂದು ಹುನ್ನಾರ ನಿಮಿತ್ತವಾಗಿ ನಾವು 2 ದಿವಸ ಆಟ ಮಾಡ್ತೀವರಪ್ಪರು. ಅದಕ್ಕೆ ನಮ್ಮದೊಂದು ಎಲ್ಲ ಎಲ್ಲ ಕಲೆ ಬಳಗದ ನಾವೆಲ್ಲರೂ ಸೇರ್ಕೊಂಡು ತಾಲೂಕಿನ ಎಲ್ಲ ಹವ್ಯಾಸಿ ಕಲೆ ಬಳಗ ಅವರೇ ಬರೆದ ಎಲ್ಲರೂ ತಾಲೂಕಿನಲ್ಲಿ ಈ ಎಲ್ಲ ವಾಣಿಯಿಂದ ಎಲ್ಲ ಒಂದು ಕಲಾವಿದರ ಎಲ್ಲರೂ ಸೇರ್ಕೊಂಡು ನಾವೊಂದು ಆಟ ಮಾಡಿ ಮಾಡಿದರೆ ಕೊಡೋದು ಮಾಡಿಲ್ಲ ಅದಕ್ಕೇನಾದ ಕೊಡೋದು ಪುಣ್ಯ ಚಲೋ ಆಗ್ತದೆ ಮಾಡಿ ಅಂತಂದು ಅದರ ನಿಮಿತ್ತವಾಗಿ 2 ಆಟಗಳನ್ನು ಮಾಡಿದ್ರು. ಆಟದಲ್ಲಿ ನಮ್ಮ ತಾಲೂಕಿನ ಗಣ್ಯಮಾನ್ಯ ವ್ಯಕ್ತಿಗಳು ತಮ್ಮದೇ ಆದ ಒಂದು ಕಾಣಿಕೆಯನ್ನು ಸೇವೆ ಸಲ್ಲಿಸಿದ್ದಾರೆ. ಅದೆಲ್ಲ ಖರ್ಚು ವೆಚ್ಚಗಳನ್ನು ತೆಗೆದ ನಂತರ 1,05,000 ರೂಪಾಯಿ ಉಳಿತಾಯ ಆಗಿದೆ. ಅದೆಲ್ಲ ಖರ್ಚು ವೆಚ್ಚಗಳು ಮಾಡಿ ಅದಕ್ಕೆ ಅವರೆಲ್ಲ ತಾವೊಂದೆಲ್ಲ ನಮ್ಮ ಗುರಿಯರೆಲ್ಲ ಸೇರಿಕೊಂಡು ಈ ಒಂದು ಕಾಣಿಕೆ ನಾವು ಕೊಡೋದು ಬೇಡ, ಇದು ಮಟ್ಟಿಗೆ ಅಪ್ಪರಿಗೆ ಅರ್ಪಣೆ ಮಾಡು ಅಂತೇಳಿ ಇವೊಂದ್ಸಲ ತಮ್ಮೆಲ್ಲ ಕರೆದಿದ್ದಾರೆ. ಅದಕ್ಕೆ ಒಂದು ನಾಟಕ ಮಾಡಿದಂಥ ಎಲ್ಲ ನಮ್ಮ ಕಲಾ ಬಳಗಕ್ಕೆ ಅದಕ್ಕೆಲ್ಲ ಪ್ರೋತ್ಸಾಹ ನಮ್ಮೆಲ್ಲ ಮಳೆ ಸೋಪರ್ ಅವರಿಂದ ಎಲ್ಲರೂ ಸೇರ್ಕೊಂಡು ತಾವೇನು ಪ್ರೋತ್ಸಾಹಿಸಿದ್ದೀರಿ ಅವರಿಗೆಲ್ಲ ತಾವು ಜೋರಾಗಿ ಚಪ್ಪಾಳೆ ಅದಕ್ಕೆ ಇಂಥ ಒಂದು ಕಾರ್ಯಕ್ರಮ ತಾವು ನಡೀಬೇಕು. ಯಾವಾಗಲೂ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಒಂದು ಕಾರ್ಯಕ್ರಮ ಬಹಳ ಸಕ್ಸಸ್ ಕಾರಣಭೂತ ಇರುತ್ತೆ. ಅದಕ್ಕಾಗಿ ತಾವೆಲ್ಲ ಬಂದಿದ್ದು ನೋಡಿದ್ರೆ ಇವಾಗ ಮಠದಲ್ಲಿ ಇರ್ತಕ್ಕಂಥ ಅಪಾರವಾದ ಪ್ರೀತಿ ನಮಗೇನೋ ಎಷ್ಟು ಹೇಳಿದ್ರು ಧನ್ಯವಾದ ಸಾಲಲ್ಲ. ಬರ್ತಕ್ಕಂಥ ಮುಂಬೈ ನಾಳೆ ಶ್ರಾವಣ ಮಾಸದಲ್ಲಿ ಪುರಾಣ ಚಾಲು ಆಗುತ್ತೆ. ಅದಕ್ಕೆ ಈ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇಂಥಲ್ಲಿ ಬಂದಾಗ ಮನುಷ್ಯನ ಮನಸ್ಸು ಶುದ್ಧ ಆಗ್ತದೆ. ಇದೆಲ್ಲ ಏನೋ ಇರ್ತದೆ ಹೊರಗಡೆ ನಮ್ಮ ಕಾರ್ಯಕ್ರಮ ಇಲ್ಲೇ ಬಂದ 1 ಗಂಟೆ ನಾವು ಒಂದು ಮಠದಲ್ಲಿ ಬಂದು ಒಂದು ಪುರಾಣದಲ್ಲಿ ಭಾಗಿಯಾಗಿ ಪೂಜೆ ಆಶೀರ್ವಾದ ಪಡ್ಕೊಂಡ್ರೆ ನಾವು ಪಾವನರಾಗ್ತಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಒಂದು ನಮ್ಮ ಈ ಬಯಲಾಟ ಮಂಡಳಿಯ ಎಲ್ಲ ನಮ್ಮ ಕಮಿಟಿಯವರು ಸೇರಿಕೊಂಡು ಅಪ್ಪೋರಿಗೆ ಶಾಲು ಹಾರು ಎಲ್ಲ ಏನೋ ಹಣ್ಣೆಲ್ಲ ತಂದಿದ್ದಾರೆ. ಅದಕ್ಕೆ ಪೂಜಾರಿಗೆ ಗೌರವ ಸಮರ್ಪಣೆ ಮಾಡಿ ಆ ಒಂದು ಕಾಣಿಕೆಯನ್ನು ಪೂಜಾರಿಗೆ ಸಮರ್ಪಣೆ ಮಾತಾಡಿ ನಾವು ನಿಂತು ಹೊಡೆಯವರು ಸುಮ್ಮನೆ ನಿಂದ್ರಿಸಿ ಬಿಡಲ್ಲ ನಾವು ಹೊಟ್ಟೆ 2 ಮಾತಾಡ್ತೀನಿ. ಇವತ್ತಿನ ದಿವಸ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರ ಒಂದು ಮನ ನೇತೃತ್ವದಲ್ಲಿ ಅಂದ್ರೆ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಇಲ್ಲಿ ಅಫ್ಜಲ್ಪುರದಲ್ಲಿ ಭೀಮವಿಲಾಸ ಅರ್ಥಾತ್ ಕೀಚಕರ ವಧೆ ಎನ್ನುವಂತಹ ಬಯಲಾಟವನ್ನು ಮಾಡ್ತೀರಿ ಬಂದಾಗ ಅವ್ರು ತಪ್ಪು ಕ್ಷಣನೇ ಒಪ್ಕೊಂಡು ಏನ್ ಮಾಡ್ತೀರಿ ಮಾಡ್ರಿ, ನಿಮ್ಮದ ಮಠ ನಿಮ್ಮ ಸಲುವಾಗಿ ನಾ ಏನಾದರೂ ಹೆಚ್ಚಿಗೆ ಬಂದರೂ ಕೈಲೇ ಕೊಡ್ತೀನಿ, ಹೆಚ್ಚಿಗಾದರೂ ತೋತಿಗೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದಕ್ಕಾಗಿ ನಾವು ಏನ್ ಮಾಡಿದಪ್ಪ ಅಂದ್ರೆ ಎಲ್ಲಾ ಸಿದ್ದೇಶ್ವರದ ಒಂದು ಸಮಿತಿಯವರು ಸೇರ್ಕೊಂಡು ಬಯಲಾಟವನ್ನು ಮಾಡಬೇಕು ಅಂದ್ರೆ ಮಲ್ಲವರಾಗಿರ್ಬೋದು, ಸುಪುತ್ರವರಾಗಿರ್ಬೋದು, ಹಳೆಯವರಾಗಿರ್ಬೋದು ಅಥವಾ ಡಾಂಗಿಯವರಾಗಿರ್ಬೋದು ಎಲ್ಲರ ಒಂದು ಸಹಕಾರ ಪಡೆದು ಇಲ್ಲಿ ಬಯಲಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿ ಬಯಲಾಟವನ್ನು ಬಹಳ ಅಚ್ಚುಕಟ್ಟಾಗಿ ಸಿದ್ದೇಶ್ವರ ಮಾಡಿದ್ದಾರೆ. ಅವರಿಗೆ ಮಠದ ಪರವಾಗಿ ನಾವು ಹಾರ್ದಿಕವಾದಂತಹ ಅಭಿನಂದನೆ. ಅದೇ ರೀತಿ ಇದಕ್ಕೆ ಎಲ್ಲ ಒಂದು ದಾನಿಗಳು ತನ್ನ ಮನ ಧನದಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ಆ ಬಯಲಾಟಕ್ಕೆ ಯಾವುದೇ ರೀತಿಯಿಂದ ಹಾನಿ ಆಗದ ಹಾಗೆ ಅಥವಾ ಕೊರತೆ ಬೀಳದ ಹಾಗೆ ಹೆಣ್ಣು ಮಕ್ಕಳ ತಾಸರಾಗಿರ್ಬೋದು, ಸ್ಟೇಜ್ ಆಗಿರಬಹುದು ಅಥವಾ ಮದ್ದು ಆಗಿರ್ಬೋದು, ಯಾವುದೇ ಒಂದು 10 ಪೈಸೆ ಕಡಿಮೆ ಆಗಲಾರ್ದಾಗ ನೀವು ನೋಡ್ಕೊಂಡಿರಲ್ಲ. ಅದಕ್ಕೆ ನೀವೆಲ್ಲಾ ದಾನಿಗಳು ಕೂಡ ಮಠದ ಪರವಾಗಿ ನಾವು ಹಾರ್ದಿಕ ಅಭಿನಂದನೆ. ಈ ಮುಂಚೂಣಿಯಲ್ಲಿದ್ದು ಮಾಡಿದಂತ ಡಾಂಗಿಯರಾಗಿರ್ಬೋದು, ಹಳೆಯವರಾಗಿರ್ಬೋದು, ನಮ್ಮ ಮಲ್ಲವರಾಗಿರ್ಬೋದು ಅಥವಾ ಸುಪುತ್ರ ಮುರಳಿ ಆಗಿರ್ಬೋದು ಅಥವಾ ಪ್ರಕಾಶ್ ಆಗಿರ್ಬೋದು ಅಥವಾ ಅವರಿವರು ಅಂದರೆ ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬಹಳ ಒಂದು ಸಂತೋಷ ವಿಷಯ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಒಬ್ಬರಿಬ್ಬರಿಂದ ಆಗುವಂತ ಕೆಲಸ ಅಲ್ಲ.
ಇದು ಎಲ್ಲರೂ ಸೇರಿ ಮಾಡಿದಾಗ ಈ ಕೆಲಸ ಉದ್ದೇಶ ಇಟ್ಟುಕೊಂಡು ನಾವೇನು ದಾನ ಮಾಡೀರಿ, ಒಳ್ಳೆ ಬಯಲಾಟ ಆಗ್ಯದ. ಆ ಬಯಲಾಟದ ಒಂದು ಅರ್ಥವನ್ನು ಎಲ್ಲರೂ ತಿಳ್ಕೊಂಡ್ರಿ. ಸುಮಾರು ವರ್ಷ ಬಯಲಾಟ ಅದೇ ಬಯಲಾಟ ಅದ, ಆದ್ರೂ ಕೂಡ ಯಾರಿಗೂ ಕೊರತೆ ಆಗಿಲ್ಲ, ಎಲ್ಲರೂ ಬಯಲಾಟ ಮಾಡಿರಿ. ನಮ್ಮ ಸಂಗೀತ ಆಗಿರ್ಬೋದು, ನಿಮಗೂ ಕೂಡ ನಾವು ಹಾರ್ದಿಕವಾದಂತಹ ಅಭಿನಂದನೆ ಸಲ್ಲಿಸ್ತೇವೆ ಮಠದ ಪರವಾಗಿ. ಜೊತೆಗೆ ನಾವೆಲ್ಲರೂ ಕೂಡ ತನು ಮನದಿಂದ ಸಹಾಯ ಮಾಡಿರಿ, ಸಹಕಾರ ಮಾಡಿರಿ, ಮತ್ತೊಮ್ಮೆ ಸಲ್ಲಿಸ್ತೀನಿ. ಜೊತೆಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಜನ ಸೇರಿ ನೋಡಿ, ಸ್ಟಾರ್ಟಿಂಗ್ ಯಾವುದೇ ಮಾಡಬೇಕು ಒಬ್ಬರೇ ಇರ್ತಾರ. ನಾವು ಫಸ್ಟಿಗೆ ಬಂದ ಅಪರ ಬಲಿ ಕೇಳಿದಾಗ 4 ಜನ ಇದ್ದೀವಿ, ನಾನು ಇರಲಿಲ್ಲ, ನಿಜಾಮಕ್ಕಿದ್ದೆ ನಾನು. ಆದ್ರೆ ಕಡಿಮೆ ಇದ್ದರೂ ಕೂಡ ಆ ಕಡಿಮೆ ಇರುವಂತದ್ದನ್ನೇ ಮಾಡಿರಿ ನೀವು. ಮರದ ಭಂಗದ ಹಾಗೆ ಪೂರ ಬೆಳೆಸಿ ಇಷ್ಟು ಜನರನ್ನ ಸೇರಿಸುವಂತ ಒಂದು ವ್ಯವಸ್ಥೆ ಮಾಡಿರಿ. ಇವತ್ತು ದಿವಸ ಅಪ್ಪರಿನ ಬಹಳ ಆನಂದ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ಅಫ್ಜಲ್ಪುರಿಂದ ಬಂದಾರ ಅವ್ರ ಕಾಲಿಟ್ಟರ ಅಂದಿನೊಂದು ಮಠ ಹೇಗಾಗಿದಪ್ಪ ಅಂದ್ರೆ ಶೃಂಗಾರವಾಗಿ ಕಂಗೊಳಿಸಿದವು. ಅದಕ್ಕಾಗಿ ಅಂತ ಒಂದು ಗುರು ಸಿಕ್ಕಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ, ನಮ್ಮ ನಿಮ್ಮೆಲ್ಲರ ಸುದೈವ. ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ನಾವು ಇದು ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ನಾಟಕ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ಗುಡಿ ಆಗಿರ್ಬೋದು, ಅಥವಾ ಪಲ್ಲಕ್ಕಿ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಈ ಅಫ್ಜಲ್ಪುರದ ಭಕ್ತರು, ಸುತ್ತಮುತ್ತಲಿನ ಭಕ್ತರು ಮಾಡ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಬಹಳ ಒಂದು ಸಂತೋಷ ಕೆಲಸ. ಎಷ್ಟು ಜಮಾ ಆಗಿದೆ, ಎಷ್ಟು ಉಳಿದ ದುಡ್ರಿ? ಎಲ್ಲಾ ಖರ್ಚು ವೆಚ್ಚಗಳನ್ನ ಹೋಗಿ 1,05,000 ರೂಪಾಯಿ ಉಳಿದಿದೆ. ಇದಕ್ಕೆಲ್ಲ ಅಭಿನಂದನೆ ತಿಳಿಸಿ ಇದನ್ನ ಅವರು ಸಿದ್ದೇಶ್ವರ ದೇವಸ್ಥಾನ ಸಮಿತಿಯವರು ತಾವೆಲ್ಲರೂ ಕೂಡಿಕೊಂಡು ಮಠಕ್ಕೆ ಒಪ್ಪಿಸ್ತಾ ಇದ್ದೀವಿ. ಅದನ್ನ ಮಾನ್ಯ ಗುರೂಜಿ ಅವರು ಅದಕ್ಕೆ ಸ್ವೀಕಾರ ಮಾಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಅವರಲ್ಲಿ. ಶ್ರಾವಣ ಮಾಸ ಬತ್ರಿ ಸಮೀಪಿಗೆ, ಅದಕ್ಕಾಗಿ ನಾವು ಯಾವಾಗಲೂ ಪ್ರತಿ ವರ್ಷ ಪಲ್ಲಕ್ಕಿ ಮಾಡ್ತೀವಿ, ಪ್ರತಿ ವರ್ಷ ಮುಖ್ಯವರನ್ನ ಪೂಜೆ ಮಾಡ್ತೀವಿ, ಪುರಸ್ಕಾರ ಮಾಡ್ತೀವಿ. ಅದಕ್ಕಾಗಿ ಈ ವರ್ಷ ಸ್ವಲ್ಪ ಮಳೆ ಚೆನ್ನಾಗಿ ಆಗ್ಯದ, ಆದ್ರೂ ಕೂಡ ಇನ್ನೂ ಬರಬೇಕಾಗ್ಯದ, ಆದ್ರೆ ಇನ್ನೂ ಬಂದಿಲ್ಲ. ಬರ್ತದ. ನಮ್ಮ ಮಳೆ ವಿಶ್ವಾಚಾರ ಯಾವ ಮಳೆಯ ಮಲ್ಲೇಶ ಬೇಡ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ನಾವು